ಹಿರಿಯ ನಾಗರಿಕರು ತಮ್ಮ ಜೀವಮಾನದಲ್ಲಿ ಸಂಪಾದನೆ ಮಾಡಿದಂಥ ಆಸ್ತಿಗಳನ್ನು ತಮ್ಮ ಮುಂದೆ ಜೀವನಕ್ಕಾಗಿ ಇರಲಿ ಅಂತ ಉಳಿಸ್ಕೊಂಡು ತಮ್ಮ ಮಕ್ಕಳಿಗೆ ಅಥವಾ ತಮ್ಮನ್ನು ಪೋಷಿಸುವ ಅವರಿಗೆ ಇರಲಿ ಅಂಥೇಳಿ ಸ್ವತ್ತನ್ನು ಉಳಿಸ್ಕೊಂಡು ಅದು ಬಂದಿರ್ತಾರೆ. ವಯಸ್ಸಾದಂಥ ಸಂದರ್ಭದಲ್ಲಿ ಹಿರಿಯ ವಯಸ್ಕರು ತಾವು ಉಳಿಸಿ ಬಂದಂಥ ಸ್ವತ್ತನ್ನು ತನ್ನನ್ನು ನೋಡ್ಕೊಳ್ತಾರೆ ಅಂತ ನಾವು ನಂಬಿಕೊಂಡು ಮಕ್ಕಳಿಗೆ ನೀಡಿರ್ತಾರೆ, ಅಥವಾ ತನ್ನನ್ನು ಯಾರು ನೋಡ್ಕೊಳ್ತಾರೆ ಅಂತ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಅವರಿಗೆ ನೀಡಿರ್ತಾರೆ. ಸೊ ಅವರು ಸ್ವತ್ತನ್ನು ಪಡ್ಕೊಂಡ ನಂತರದಲ್ಲಿ ಆ ಹಿರಿಯ ಜೀವಿಗಳನ್ನು ನೋಡ್ಕೊಳ್ತಾ ಇರಲ್ಲ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಭಾಳ ಜೀವನವನ್ನು ನಡೆಸಲಿಕ್ಕೂ ಕಷ್ಟವನ್ನು ಪಡ್ತಾ ಇರ್ತಾರೆ. ಸೊ ಅಂಥ ಒಂದು ಜೀವನದ ಹಾದಿಯನ್ನು ಹಿಡಿದಾಗ ಕಷ್ಟಪಟ್ಟು ಸಂಪಾದನೆ ಮಾಡಿದ ಸ್ವತ್ತನ್ನೂ ಕೊಟ್ಟು ಈ ಕಡೆ ಜೀವನವನ್ನು ನೋಡ್ಕೊಳ್ತಾ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಭಾಳ ಜೀವನ ನಡೆಸಲಿಕ್ಕೆ ಕಷ್ಟವನ್ನು ಪಡಬೇಕಾದಂಥ ಸಂದರ್ಭ ಬರುತ್ತೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಹಲವಾರು ಎನ್ಕ್ವೈರಿಗಳು ತುಂಬ ಬರ್ತಾಯಿದೆ, ಕಾಲ್ಸ್ಗಳಂತೂ ಬರ್ತಾಯಿದೆ. ದಯವಿಟ್ಟು ಕಾಲ್ ಮಾಡೋರಿಗೆ ನನ್ನ ಒಂದು ಮನವಿ, ಬೆಳಗಿನ ಸಮಯದಲ್ಲಿ ಕಾಲ್ಗಳನ್ನು ದಯವಿಟ್ಟು ಮಾಡಬೇಡಿ, ಅಥವಾ ಇಂಪಾರ್ಟೆಂಟ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜಸನ್ನು ಹಾಕ್ಬೋದು. ಏಕೆಂದರೆ ನಮಗೂ ಕೋರ್ಟ್ನ ಒಂದು ಸಮಯಗಳು ಇರೋದರಿಂದ ಆ ಸಂದರ್ಭದಲ್ಲಿ ಕೋರ್ಟ್ಗಳಿಗೆ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಸಂಜೆ ಒಂದು 4 ಗಂಟೆ ಮೇಲೆ ಅಥವಾ ಒಂದು 5 ಗಂಟೆ ಮೇಲೆ ನೀವು ಕಾಲನ್ನು ಮಾಡಿದ್ರೆ ತುಂಬ ಉತ್ತಮ. ಬೆಳಿಗ್ಗೆ ಟೈಮು ತುಂಬ ಕಾಲ್ಸ್ ಬರೋದರಿಂದ ನಾವು ಕೋರ್ಟ್ಗಳಿಗೆ ಅಥವಾ ಕಚೇರಿಗೆ ಬರೋದಕ್ಕೆ ಸ್ವಲ್ಪ ಅಡ್ಡಿ ಆಗುವಂಥ ಸಂದರ್ಭಗಳು ಇರ್ತದೆ. ಹಾಗಾಗಿ ಸಂಜೆಯ ಒಂದು 4 ಅಥವಾ 5 ಗಂಟೆ ಮೇಲೆ ಕಾಲನ್ನು ಮಾಡಿದರೆ ಯಾವುದೇ ಒಂದು ವಿಚಾರಣೆ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ನಾವು ಆನ್ಲೈನಲ್ಲಿ ಅಥವಾ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ಫಿಕ್ಸೆಡ್ ಫೀಸನ್ನು ಪೇಮೆಂಟನ್ನು ಮಾಡಿ ಒಂದು ಟೈಮನ್ನು ತಗೊಂಡು ಆ ಟೈಮಲ್ಲಿ ಕಾಲನ್ನು ಮಾಡಬೇಕಾಗಿರುತ್ತೆ. ಸೊ ಕಾಲನ್ನು ಮಾಡಿದಾಗ ನಿಮ್ಮ ಒಂದು ಸಮಸ್ಯೆ ಏನಿದೆ, ನಿಮ್ಮ ದಾಖಲೆಗಳು ಏನಿದೆ ಅದನ್ನು ನೀವು ವಾಟ್ಸಪ್ಪಲ್ಲಿ ಕಳಿಸಿ ನಿಮ್ಮ ಒಂದು ಇಶ್ಯೂಸ್ ಏನಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನ ಪಡ್ಕೋಬೋದಾಗಿರುತ್ತೆ. ಸೊ ಹಾಗೆಯೇ ಈ ವಿಡಿಯೋನ ಪೂರ್ತಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕೇಸ್ಗಳನ್ನು ಕೂಡ ಕೋಟ್ ಮಾಡ್ತಾ ಇದ್ದೀನಿ, ಅದರ ಒಂದು ವಿವರಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಆ ಕೇಸ್ಗಳ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಇಂಪಾರ್ಟೆಂಟ್ ಕೇಸ್ಗಳನ್ನು ಕೂಡ ಅದರ ಒಂದು ಡೀಟೇಲ್ಸನ್ನು ಕೂಡ ಪಡ್ಕೋಬೋದು, ಮತ್ತು ಹಾಗೆ ಡೌನ್ಲೋಡನ್ನು ಕೂಡ ಮಾಡ್ಕೋಬೋದಾಗಿರುತ್ತೆ. ಆ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಪೂರ್ತಿ ಮಾಹಿತಿಯನ್ನು ಪಡ್ಕೊಳ್ಳಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿಯ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುವಂತಾಗುತ್ತೆ. ಈ ಹಿರಿಯ ನಾಗರಿಕರು ಏನು ಸಂಪಾದನೆ ಮಾಡಿ ಇಟ್ಕೊಂಡಂಥ ಸ್ವತ್ತನ್ನು ಮಕ್ಕಳಿಗೆ ಅಥವಾ ತನ್ನನ್ನು ನೋಡ್ಕೊಳ್ತಾರೆ ಅಂತ ನಂಬಿಕೊಂಡಿದ್ದಂಥವ್ರಿಗೆ ಏನು ದಾನ ಆಗ್ಬೋದು ಅಥವಾ ಬೇರೆ ಬದಲಾವಣೆ ಮೂಲಕ ಆಗ್ಬೋದು ಆ ಸ್ವತ್ತುಗಳನ್ನು ಕೊಟ್ಟಿರ್ತಾರೆ, ಹಸ್ತಾಂತರವನ್ನು ಮಾಡಿರ್ತಾರೆ. ಹಸ್ತಾಂತರ ಮಾಡಿದ ನಂತರದಲ್ಲಿ ಇವರನ್ನು ನೋಡ್ಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಹಿರಿಯ ನಾಗರಿಕರು ಆ ಸ್ವತ್ತುಗಳನ್ನು ಪಡ್ಕೋಬೋದಾಗಿರುತ್ತೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಪಡ್ಕೊಳ್ಳೋಕ್ಕಾಗಲ್ಲ, ಅದನ್ನು ನಾವು ವಿಡಿಯೋನ ಕೊನೆಯಲ್ಲಿ ಹೇಳ್ತೇನೆ. ಯಾವಾಗ ಆ ಸ್ವತ್ತುಗಳು ಕೊಟ್ಟಂಥ ಸ್ವತ್ತುಗಳನ್ನು ಪಡ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋದಾದರೆ, ಜಾನಕಿ ಒಂದು ಪ್ರಕರಣದಲ್ಲಿ ತಾನು ಗಿಫ್ಟನ್ನು ಕೊಟ್ಟಿರ್ತಾರೆ. ಗಿಫ್ಟನ್ನು ಕೊಟ್ಟ ನಂತರದಲ್ಲಿ ಆಕೆ ಆ ಪೋಷಕರನ್ನು ನೋಡ್ಕೊಳ್ತಾ ಇರಲ್ಲ. ಆಗ AC ಅವರಿಗೆ ದೂರನ್ನು ದಾಖಲಿಸಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಗಿಫ್ಟ್ ಮಾಡಿದಂಥ ಸ್ವತ್ತು ಅವರಿಗೆ ವಾಪಸ್ಸಾಗುತ್ತೆ. ಈ ಪ್ರಕರಣದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಹಾಗೆಯೇ ಹಿರಿಯ ನಾಗರಿಕರು ಏನು ತನ್ನನ್ನು ನೋಡ್ಕೊಳ್ತಾರೆ ಅಂತನೋರಿಗೆ ದಾನ ಕೊಟ್ಟಿರ್ಬೋದು, ಅಥವಾ ಹಸ್ತಾಂತರ ಮಾಡಿರ್ಬೋದು, ಅಥವಾ ಇನ್ನು ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ಹಕ್ಕುಗಳನ್ನು ಬಿಟ್ಟುಕೊಟ್ಟಿದ್ರೆ, ಹಕ್ಕು ಖುಲಾಸೆಯನ್ನು ಮಾಡಿಕೊಟ್ಟಿದ್ರೆ ಅಂಥ ಸಂದರ್ಭದಲ್ಲಿ ಅವರು ಅದನ್ನು ಪಡ್ಕೋಬೋದಾಗಿರುತ್ತೆ. ಅಂದರೆ ಅವರು ತಮ್ಮನ್ನು ನೋಡ್ಕೊಳ್ತಾರೆ, ತಮ್ಮ ಒಂದು ಪ್ರೀತಿ ವಿಶ್ವಾಸ ವಾತ್ಸಲ್ಯಕ್ಕಾಗಿ ಕೊಡ್ತಾ ಇದ್ದೀವಿ ಅಂತೇಳಿ ಅದರಲ್ಲಿ ನಮ್ಮದು ಇರಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ವರ್ಗಾವಣೆ ಮಾಡಿದರೆ ಈ ಒಂದು ಪ್ರಕರಣದಲ್ಲಿ ಹ್ಯಾಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಿರಿಯ ನಾಗರಿಕರು ಇವರು ಸೀನಿಯರ್ ಸಿಟಿಜನ್ ಆ್ಯಕ್ಟ್ 2017 ಏನಿದೆ ಇದರ ಅಡಿಯಲ್ಲಿ ಅರ್ಜಿಯನ್ನು AC ಅವರಿಗೆ ಸಂಬಂಧಪಟ್ಟ ದಾಖಲೆಗಳಿಗೆ, ಅಂದರೆ ಯಾರಿಗೆ ಸ್ವತ್ತನ್ನು ವರ್ಗಾವಣೆ ಮಾಡಿದ್ದಾರೆ, ಯಾರ ಹೆಸರಲ್ಲಿ ಈಗ ಪ್ರಸ್ತುತ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಪೂರ್ತಿ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸಿದ ನಂತರದಲ್ಲಿ ವಿಚಾರಣೆ ನಡೆಸಿದಂಥ ನ್ಯಾಯಾಲಯ ಅವರಿಗೆ ಆ ಸ್ವತ್ತು ವಾಪಸ್ ಬರೋ ರೀತಿಯಲ್ಲಿ ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿಯೇ ಈ ಒಂದು ಪ್ರಕರಣವನ್ನು ವಕೀಲರ ಮೂಲಕನೂ ಕೂಡ ಹಾಕ್ಬೋದಾಗಿರುತ್ತೆ. ಇದರಲ್ಲಿ ಒಂದು ರಿಸ್ಟ್ರಿಕ್ಟೆಡ್ ಮೊದಲು ಇತ್ತು, ಸೀನಿಯರ್ ಸಿಟಿಜನ್ ಆ್ಯಕ್ಟ್ 2017ನ ಸೆಕ್ಷನ್ 17 ಏನಿದೆ ಇದರಲ್ಲಿ ಅವರೇ ವಾಲಂಟ್ರಿಯಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕಿತ್ತು. ಆದರೆ ಇದು ಸರಿ ಬರೋದಿಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ಕೆ ಶ್ರೀನಿವಾಸ್ ಈ ಒಂದು ಪ್ರಕರಣದಲ್ಲಿ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಯಾಕೆಂತಂದರೆ
ಈ ಒಂದು ಸೆಕ್ಷನ್ ಏನಿದೆ ಇದು ಅಡ್ವೊಕೇಟ್ ಆ್ಯಕ್ಟ್ಗೆ ವಿರುದ್ಧವಾದದ್ದು. ಹಾಗಾಗಿ ಆ ರೀತಿ ಬರೋದಿಲ್ಲ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಫಿಡೇವಿಟ್ಗಳಾಗ್ಬೋದು, ಕೆಲವೊಂದು ದಾಖಲೆಗಳನ್ನು ಆಗ್ಬೋದು, ಅಡ್ವೊಕೇಟ್ಗಳು ಮಾಡಿಕೊಡುವಂಥದ್ದು ಇರುತ್ತೆ. ಹಾಗೆಯೇ ಸೆಕ್ಷನ್ 8 ಸಬ್ ಕ್ಲಾಸ್ 2 ಮತ್ತು ಸೆಕ್ಷನ್ 16 ಇದ್ರ ಪ್ರಕಾರ ಅಪೀಲ್ಗಳನ್ನು ಕೂಡ ಮಾಡ್ಬೋದಾಗಿರುತ್ತೆ. ಅಂತ ಅದರಲ್ಲಿ ಪ್ರಕರಣಕ್ಕೆ ಹಾಜರಾಗೋದಕ್ಕೆ ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಗಳಿಗೆ ದಾಖಲೆಗಳನ್ನು ಒದಗಿಸೋದು ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳೋದು ಸರಿ ಬರೋದಿಲ್ಲ ಅಂಥೇಳಿ ಶ್ರೀನಿವಾಸ್ ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ನೀಡಿದೆ. ಈ ಪ್ರಕರಣದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಸೀನಿಯರ್ ಸಿಟಿಜನ್ಸ್ ಏನಿರ್ತಾರೆ ಇವರು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ದಾಖಲೆಗಳನ್ನು ಕೊಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಹತ್ತಿರದಲ್ಲಿರುವಂಥ ನಿಮಗೆ ಅಥವಾ ಗೊತ್ತಿರುವಂಥ ಅಡ್ವೊಕೇಟ್ಸನ್ನು ಭೇಟಿ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಅರ್ಜಿಯನ್ನು ತಾವಾಗಿ ಸಲ್ಲಿಸ್ಬೋದು, ಅಥವಾ ಅಡ್ವೊಕೇಟ್ ಮುಖಾಂತರನೇ ಆ ಒಂದು ಪಿಟಿಷನನ್ನು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟು ನೀವು ನೀಡಿದಂಥ ಒಂದು ಆಸ್ತಿಗಳನ್ನು ಪಡ್ಕೋಬೋದಾಗಿರುತ್ತೆ. ಈಗ ಯಾವ ರೀತಿಯ ಆಸ್ತಿಗಳು ಕೊಟ್ಟಿದ್ದರೆ ಅದನ್ನು ಪಡ್ಕೋಬೋದು ಅಂತ ನೋಡೋದಾದರೆ, ನೀವು ಸಂಪಾದನೆ ಮಾಡಿದಂಥ ಯಾವುದೇ ಒಂದು ಆಸ್ತಿ ಆಗಿರ್ಬೋದು, ಅದನ್ನು ನಿಮ್ಮನ್ನು ನೋಡ್ಕೊಳ್ತಾರೆ ಅನ್ನೋ ಒಂದು ಪ್ರೀತಿ ವಾತ್ಸಲ್ಯ ಒಂದು ಪ್ರತಿಫಲಾಕ್ಷೆಯನ್ನು ಇಟ್ಕೊಂಡು ನೀವು ಅವರಿಗೆ ದಾನವನ್ನು ಕೊಟ್ಟಿದ್ದರೆ ಅಥವಾ ವರ್ಗಾವಣೆಯನ್ನು ಮಾಡಿದರೆ, ಕುಲಾಸೆಯನ್ನು ಮಾಡಿಕೊಟ್ಟಿದ್ರೆ ಅಂಥ ಸಂದರ್ಭದಲ್ಲಿ ಅದನ್ನು ಪಡ್ಕೋಬೋದಾಗಿರುತ್ತೆ. ಆದರೆ ಯಾವ ಸ್ವತ್ತುಗಳನ್ನು ಆ ರೀತಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ವಾಪಸ್ ಪಡ್ಕೊಳ್ಳೋಕ್ಕಾಗಲ್ಲ ಅಂತ ನೋಡೋದಾದರೆ, ಇಲ್ಲಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆಯನ್ನು ಪಡ್ಕೊಂಡಿದ್ದು ಅಂದರೆ ಮಾರಾಟವನ್ನು ಮಾಡಿದ್ದು, ಅದರ ಕನ್ಸಿಡ್ರೇಷನ್ ರೈಟನ್ನು ತಗೊಂಡು ಮಾರಾಟವನ್ನು ಮಾಡಿದರೆ, ಅಥವಾ ಯಾವುದೋ ಒಂದು ಸ್ವತ್ತನ್ನು ಕೊಟ್ಟು ಅದಕ್ಕೆ ಪ್ರತಿಯಾಗಿ ಬೇರೆ ಒಂದು ಸ್ವತ್ತನ್ನು ಪಡ್ಕೊಂಡಿದ್ರೆ, ಅಂಥ ಸಂದರ್ಭದಲ್ಲಿ ಆ ಸ್ವತ್ತುಗಳನ್ನು ಅಂದರೆ ಅದಲು ಬದಲಿಯಾಗಿ ಮಾಡಿಕೊಂಡಿದ್ರೆ, ಕ್ರಯಕ್ಕೆ ಕೊಟ್ಟಿದ್ದರೆ, ಅದು ಕ್ರಯಕ್ಕೆ ಕೊಟ್ಟು ಹಣವನ್ನು ಪಡ್ಕೊಂಡಿದ್ರೆ, ಅಂಥ ಸಂದರ್ಭದಲ್ಲಿ ಆ ರೀತಿಯ ಸ್ವತ್ತುಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದನ್ನು ನೀವು ಅರ್ಜಿಯನ್ನು ಸಲ್ಲಿಸುವ ಮುನ್ನ ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಲೀಗಲ್ ಒಪಿನಿಯನ್ಗಳನ್ನು ಸೂಕ್ತವಾಗಿ ತಗೊಂಡು ಅನಂತರದಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸೋದಾಗಲಿ ಅಥವಾ ವಕೀಲರ ಮೂಲಕ ದಾವೆಯನ್ನು ಹೂಡೋದಾಗಲಿ ಮಾಡೋದು ತುಂಬ ಉತ್ತಮ ಆಗಿರುತ್ತೆ. ಸೊ ಹಾಗಾಗಿ ಮತ್ತು ತಿರ್ಗಾ ಶ್ರೀಮತಿ ರಕ್ಷಾದೇವಿ ಈ ಪ್ರಕರಣದಲ್ಲೂ ಕೂಡ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ರಕ್ಷಾದೇವಿ ಪ್ರಕರಣದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದು, ಅದನ್ನು ಡೌನ್ಲೋಡು ಕೂಡ ಮಾಡ್ಕೋಬೋದಾಗಿರುತ್ತೆ. ಸೊ ಈ ಎಲ್ಲ ಜಡ್ಜ್ಮೆಂಟ್ಗಳು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಕ್ಕತ್ತೆ. ಅದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಹೆಚ್ಚಿನ ಒಂದು ಮಾಹಿತಿಗೆ ನೀವು ನನಗೆ ವಾಟ್ಸಪ್ನಲ್ಲಿ ಸಮಯವನ್ನು ತಗೊಂಡು ಅನಂತರದಲ್ಲಿ ನೀವು ಕಾಲ್ ಮಾಡಿ ನಿಗದಿತ ಫೀಯನ್ನು ಪೇ ಮಾಡಿ ಪೂರ್ತಿ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ.